2025ರ ಬಿಹಾರ ಚುನಾವಣೆಯ ಫಲಿತಾಂಶ ನೀವು ನೋಡ್ತಾ ಇದ್ದೀರಿ. ಮಹಾಗಠಬಂಧನ್ ವೋಟ್ ಚೋರಿ ಆರೋಪ ಸೇರಿದಂತೆ ಮುಗಿಬೀಳೋದಕ್ಕೆ ಶುರುವಾಗಿತ್ತು. ಅದರ ಜೊತೆಗೆ ನಿತೀಶ್ ಕುಮಾರ್ ಆರೋಗ್ಯ ದಲ್ಪಲ್ಟು ಎಲ್ಲ ಪ್ರಯೋಗಗಳನ್ನ ಮಾಡಿದ್ರು. ಆದರೆ ಇವತ್ತು ಬಂದಿರುವ ಈ ಫಲಿತಾಂಶ ನೋಡ್ತಾ ಇದ್ರೆ ಯಾವುದೂ ಕೂಡ ಮತದಾರ ಪ್ರಭುವಿನ ಮೇಲೆ ಪರಿಣಾಮ ಬೀರಿಲ್ಲ ಅಂತ. ಇದರ ಜೊತೆಗೆ ಅವರು ಕೊಟ್ಟ ಆಶ್ವಾಸನೆಗಳು ಕೂಡ ರಿಯಾಲಿಟಿಗೆ ದೂರ ಇವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರ. ಮಹಿಳಾ ಮತದಾರರ ಓಟು ವರ್ಕ್ ಆಯ್ತಾ, ಯುವಕರ ಓಟು ವರ್ಕ್ ಆಯ್ತಾ, ಇದರ ಅನಾಲಿಸಿಸ್ ಆಗಬೇಕಾಗಿದೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನನ್ನನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಬಿಹಾರ ಎಲೆಕ್ಷನ್ ದಿನ ಪ್ರಶಾಂತ್ ನಾತು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ಹಬ್ಬ ಕೂಡ ಇವತ್ತು ಬಿಹಾರದ ಎಲೆಕ್ಷನ್ ವಿಷಯದಲ್ಲಿ. ಪ್ರಶಾಂತ್, ವಾಟ್ ಹ್ಯಾಪನ್ಡ್? 202 ಯಾವ ಚುನಾವಣಾ ಪೂರ್ವ ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಇದನ್ನ ಪ್ರಿಡಿಕ್ಟ್ ಮಾಡಿರಲಿಲ್ಲ ಅಂತ ನನಗನ್ನಿಸ್ತಾ ಇದೆ. ಮ್ಯಾಕ್ಸಿಮಮ್ ಕೊಟ್ಟಿದ್ದು 167. ಸೊ NDAಗೆ ವರವಾಗಿದ್ದು ಏನು, ಮಹಾಗಠಬಂಧನ್ಗೆ ಶಾಪ ಆಗಿದ್ಯಾವುದು? ನೋಡಿ, ಅನೇಕ ಬಾರಿ ದೇವರು ಕೊಟ್ಟರೆ ತುಂಬ ದಂಡಿಯಾಗಿ ಕೊಡ್ತಾನಂತೆ. ಹಿಂದಿಯಲ್ಲಿ ಹೇಳ್ತಾರೆ, ಭಗವಾನ್ ದೇತಾ ಇತ್ತು ಚಪ್ಪಡ್ ಫಾಡ್ಕೆ ದೇತ. ಈ ರಿಸಲ್ಟ್ಸ್ ನೋಡಿದರೆ ಅದೇ ಅನಿಸುತ್ತೆ. ಮತದಾರ ಪ್ರಭು ಕೂಡ NDAಗೆ ಅಂದರೆ ಬಹುತೇಕವಾಗಿ ಎಲ್ಲ ಜಾತಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಜಾಗ್ರಫಿಕಲ್ ಏರಿಯಾದಿಂದ NDAಗೆ ಭರ್ಜರಿಯಾಗಿರ್ತಕ್ಕಂಥ ಸಾಥ್ ಸಿಕ್ಕಿದೆ. ಮೇಲ್ನೋಟಕ್ಕೆ ಅನಿಸೋದು ಸುಮಾರು 5-6% ವೋಟ್ನ ವೃದ್ಧಿಯಾಗಿದೆ. ನಿಮ್ಗೆ ಹಾಗೆ ಕಳೆದ ಬಾರಿಗೆ ಹೋಲಿಸಿದರೆ ನೀವು 10% ವೃದ್ಧಿ ಅಂತ ಹೇಳಿದರೂ ಕೂಡ ಕಳೆದ ಬಾರಿ ಚಿರಾಗ್ ಪಾಸ್ವಾನ್ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರು. ಅವ್ರದ್ದೊಂದು 5-6% ವೋಟ್ ಇತ್ತು. ಸೊ ಆರ್ಗ್ಯಾನಿಕಲಿ ಅವೆಲ್ಲವೂ ಒಟ್ಟುಗೂಡಿ ಬಹುತೇಕವಾಗಿ 10 ಹಜಾರಿಯಾ ಏನಿದೆ ಅದು ಮಹಿಳೆಯರ ವೋಟಲ್ಲಿ ಒಂದು ಪಾಸಿಟಿವ್ ವೋಟನ್ನು ದೊಡ್ಡ ಪ್ರಮಾಣದಲ್ಲಿ NDA ತೆಕ್ಕೆಗೆ ತಂದಿದೆ. ಒಂದು. ಎರಡನೇದು ಭವನ, ಯಾವುದೇ ಹಂತದಲ್ಲೂ ಕೂಡ ಬಿಹಾರದ ಫಲಿತಾಂಶವನ್ನು ನೋಡಿದಾಗ ಸಾಮಾಜಿಕ ಸಮೀಕರಣಗಳು ಕೆಳಗಡೆ ಬದಲಾದಂತೆ ಕಂಡು ಬಂದಿಲ್ಲ. ತೇಜಸ್ವಿ ಯಾದವ್ ಗೆಲುವಿನಲ್ಲಿ ಅನೇಕ ವಿಶ್ಲೇಷಣಾಕಾರರು ಏನು ಹೇಳ್ತಿದ್ರು ಅಂತಂದರೆ, ಇಲ್ಲ, ತೇಜಸ್ವಿ ಯಾದವ್ ಮುಸ್ಲಿಂ ಜೊತೆಗೆ ಅಂದರೆ ಮಾಯಿ ಜೊತೆಗೆ ಅವರು ಹಿಂದುಳಿದ ವರ್ಗಗಳ, ಉಳಿದ ದಲಿತ ಸಮುದಾಯದ ಮತಗಳನ್ನು ಕೂಡ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಸೊ ಹೀ ಈಸ್ ದ ನ್ಯಾಚುರಲ್ ಚಾಯ್ಸ್ ಈ ಬಾರಿ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಕೆಳಗಡೆ ಹಾಗಾದಂತೆ ಕಂಡು ಬರ್ತಾ ಇಲ್ಲ. ಕೆಳಗಡೆ ಬಿಹಾರದ ಸಾಮಾಜಿಕ ಸಮೀಕರಣದ ಪೊಲಿಟಿಕಲ್ ಫಾಲ್ಟ್ ಲೈನ್ ಏನಿವೆ, ಆ ಫಾಲ್ಟ್ ಲೈನ್ಗಳು ಇಂಟ್ಯಾಕ್ಟ್ ಆಗಿವೆ ಅನ್ನೋದು ಈ ಫಲಿತಾಂಶ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನೋ ಡೌಟ್ ವೋಟ್ ಶೇರ್ನಲ್ಲಿ RJD ಸಿಂಗಲ್ ಲಾರ್ಜೆಸ್ಟ್ ಇದೆ, 22% ಇದೆ. ಬಟ್ ಅದಕ್ಕೆ ಅಡಿಷ್ನಲ್ ಆಗಿರ್ತಕ್ಕಂಥ ವೋಟ್ಗಳನ್ನು ತರುವ ಸಾಮರ್ಥ್ಯ RJDಗೂ ಸಾಧ್ಯ ಆಗಿಲ್ಲ, ಅವರ ಮಿತ್ರ ಪಕ್ಷ ಕಾಂಗ್ರೆಸ್ಗೂ ಸಾಧ್ಯ ಆಗಿಲ್ಲ, ಅವರ ಮಿತ್ರ ಪಕ್ಷ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿಗೂ ಸಾಧ್ಯ ಆಗಿಲ್ಲ, ಇನ್ನೊಂದು ಮಿತ್ರ ಪಕ್ಷ VIP ಗೂ ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ಕಳೆದ ಬಾರಿಯ ವೋಟ್ ಶೇರ್ ಏನಿತ್ತು 37 ಪಾಯಿಂಟ್ ಸಮಥಿಂಗ್, ಅದೇ ವೋಟ್ ಶೇರನ್ನು ತೆಗೆದುಕೊಂಡಿವೆ. ಬಟ್ ಸೀಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ವೇರಾಸ್ NDAದಲ್ಲಿ ನನಗನ್ಸುತ್ತೆ ಇನ್ನೊಮ್ಮೆ ಲಾಲು ಪ್ರಸಾದ್ ಯಾದವ್ರ ಕುಟುಂಬ ಆಳ್ವಿಕೆಗೆ ಬರುತ್ತೆ ಅನ್ನುವ ಮೆಸೇಜು ನಾನ್ ಯಾದವ್ OBC ದಲಿತ್ ಸಮುದಾಯದ ಮತಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಕನ್ಸಾಲ್ಡೇಟ್ ಮಾಡಿವೆ. ಬಟ್ ಆ ಕನ್ಸಾಲ್ಟೇಷನ್ನಲ್ಲಿ ಸಿಮೆಂಟಿಂಗ್ ಫ್ಯಾಕ್ಟರ್ ಏನಂತ ಕೇಳಿದರೆ 10,000 ರೂಪಾಯಿ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.